ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಹೇಳ್ತಿದ್ಯಮ್ಮ ನೀನು? ಹ್ಞೂ ಕಣೋ, ಅವತ್ತು ನಿನ್ನ ಫ್ರೆಂಡು ಅಂತ ಮನೆಗೆ ಕರ್ಕೊಂಬಂದಿದ್ದಕ್ಕೆ ಊಟ ಉಪಚಾರ ಎಲ್ಲ ಮಾಡಿ ಕಳಿಸ್ಲಿಲ್ವಾ? ಈಗ ಮಾಡಿ ಮೇಲ್ಗಡೆನೆ ರೂಮ್ ಮಾಡ್ಕೊಂಡಿದ್ದಾನೆ. ಅವನು ಇಂದ್ರಮ್ಮ ಬಂದು ನಮ್ಮ ಮೇಲೆ ದೊಡ್ಡ ಗಲಾಟೆನೇ ಮಾಡ್ಬಿಟ್ಟೋದ್ರು. ಮೇಡಮ್ಗೆ ಹತ್ರ ಆಗಬೇಕು ಅಂತ ನಮ್ಮ ಮನೆ ಮೇಲೆ ಬಂದು ಸೇರ್ಕೊಂಡಿದ್ದಾನೆ. ಅವ್ನು ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ತಲೆ ಮೇಲೆ ಬಂದು ಕೂತಾಗಿದೆ. ಆ ಶ್ರೀವಲ್ಲಿನ ಇಂಪ್ರೆಸ್ ಮಾಡೋದಕ್ಕೆ ಇಷ್ಟೆಲ್ಲ ತಲೆ ಹರಟೆ ಮಾಡ್ತಿದ್ದಾನೆ. ಇವನಿಗೆ ನಾನು ಕೆಲಸ ಹೇಳಿ ತಪ್ಪು ಮಾಡಿಬಿಟ್ಟೆ. ಸರಿಯಾಗಿದ್ದಾನೆ ಇವನು. ಅಲ್ಲ ಕಣೋ, ನೀನು ಎಂತೆಂಥವ್ರನ್ನ ಫ್ರೆಂಡ್ ಮಾಡ್ಕೋತೀಯೋ, ನಮ್ಮನೆಗೆ ಬಂದು ಕಾಫಿ ಕುಡಿದು ತಿಂಡಿ ತಿಂದು ನಮ್ಮ ಮೇಲೆ ಅಂದಾಡ್ತಾರಲ್ಲೋ. ಅತ್ತೆ, ನೀವು ಯೋಚನೆ ಮಾಡಬೇಡಿ, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ ಶ್ರಾವಣಿ ಅಮ್ಮ, ಇವನ್ ಫ್ರೆಂಡ್ಗೆ ನೀವೆಂಗ್ ಬುದ್ಧಿ ಕಲಿಸ್ತೀರಾ? ಅದು ಅತ್ತೆ, ನಾನು ಹೇಳಿದ್ದು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಓ ಹಂಗ. ಅಪ್ಪ. ಹಲೋ ಹಲೋ ಶ್ರಾವಣಿ, ನೋಡಮ್ಮ, ನಾಳೆನೇ ಹಬ್ಬ. ನಿನಗೆ ಇದು ಮೊದಲನೇ ದೀಪಾವಳಿ. ಹಾಗಾಗಿ ನಿನ್ ಗಂಡನ್ನು ಕರ್ಕೊಂಡು ನೀನು ಮನೆಗೆ ಬಂದು ಇಲ್ಲೇ ಆಚರಿಸ್ಬೇಕು. ಬರೀ ಗಂಡ ಹೆಂಡತಿ ಬರಬೇಡಿ, ಮನೆಯವ್ರನ್ನೆಲ್ಲ ಕರ್ಕೊಂಬ. ನಾನು ಹೇಳ್ದೆ ಅಂತ ಹೇಳು. ಆಯಿತು, ನಾವೆಲ್ಲ ಬರ್ತೀವಿ. ಆದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನಮ್ಮ ಅದು? ಒಂದು ನಿಮಿಷ. ನಿಮ್ಮ ಶಿಷ್ಯ ಇದ್ದಾನಲ್ಲ, ಮಿಸ್ಟರ್ ಸುಬ್ರಹ್ಮಣ್ಯ, ಸಾಧ್ಯ ಆದರೆ ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ. ಅದನ್ನು ಬಿಟ್ಬಿಟ್ಟು ಅವನ ದಾರಿ ತಪ್ಪಿಸ್ಬೇಡಿ. ಮೊದಲು ಅವನು ಪುಂಡು ಪೊರ್ಕಿ ಥರ ಬೀದಿ ಬೀದಿ ಸುತ್ತೋದನ್ನ ಬಿಡ್ಲಿ. ಏನಮ್ಮ ಇದು? ಸುಬ್ಬುನ ಪುಂಡ ಪೋಖ್ರಿ ಅಂತೆಲ್ಲ ಕರೀತಾ ಇದೀಯಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಿ, ನೀವು ಸುಮ್ಮನೆ ಅವನನ್ನ ವಹಿಸ್ಕೊಂಡು ಬರಬೇಡಿ. ಅವನೀಗ ತುಂಬ ಬದಲಾಗಿದ್ದಾನೆ. ಅವನ ಅವತಾರನೇ ಬದಲಾಗಿದೆ. ಅವನ ಸ್ಟೈಲು, ಅವನ ಬೈಕು, ಅವನ ಬಟ್ಟೆ ಎಲ್ಲ ಬದಲಾಗಿದೆ. ಇದೆಲ್ಲ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾಯಿತು? ನನಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಕೆಲವೊಂದು ವಿಷಯ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನಿರ್ತೀನಿ ಅಷ್ಟೇ. ನೀವೇ ಅವನನ್ನ ಸರಿಯಾಗಿ ದಾರಿಗೆ ತಂದ್ರೆ ಸರಿ, ಇಲ್ಲಾಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ನಾನೇ ಅವನನ್ನ ಸರಿಯಾಗಿ ದಾರಿಗೆ ತರಬೇಕಾಗತ್ತಷ್ಟೆ. ಇವಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ? ಅಷ್ಟಕ್ಕೂ ಸುಬ್ಬು ಏನ್ ಮಾಡ್ದ? ಏನಾಯ್ತು ಬಾವಾ? ಶ್ರಾವಣಿ ಏನ್ ಹೇಳಿದ್ಲು? ಇನ್ನೇನು ಹೇಳ್ತಾಳೆ? ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾಳಂತೆ ಹಬ್ಬಕ್ಕೆ. ಎಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳಿ. ಅಪ್ಪಂಗೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಅಪ್ಪನ ಹತ್ರನೇ ಕೇಳ್ತಿದ್ದೆ, ಯಾವಳವಳು ಸುಬ್ಬು ಜೊತೆ ಮಾತಾಡ್ತಿದ್ಲಲ್ಲ ಅಂತ. ಅಪ್ಪಂಗೆ ಗೌರವ ಕೊಡ್ತಾ ಇದ್ದೀನಿ ಅಂತ ಸುಮ್ಮನಿದ್ದೀನಿ ಅಷ್ಟೆ. ಅವ್ರಿಗೆ ಅರ್ಥ ಆಗಿರುತ್ತೆ, ನನ್ನ ಹುಡುಗನ್ನ ಅವರೇ ಸರಿಯಾದ ದಾರಿಗೆ ತರಬೇಕು. ತರ್ತಾರೆ. ಆದ್ರೆ ಅದಕ್ಕೂ ಮುಂಚೆ ನನಗೊಂದು ದೊಡ್ಡ ಕೆಲಸ ಇದೆ. ನಾನು ಅದನ್ನ ಮೊದಲು ಮಾಡ್ತೀನಿ, ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ.